ನಮಸ್ತೆ. 13/4/2024 ಶನಿವಾರ ಶುಕ್ಲ ಪಕ್ಷ. ಇವತ್ತು ಪಂಚಮಿ ಇದೆ. ಮಧ್ಯಾಹ್ನ 12 ಗಂಟೆ 4 ನಿಮಿಷ 14 ಸೆಕೆಂಡ್ವರೆಗೂ. ಮೃಗಶೀರ್ಷ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ 48 ನಿಮಿಷ 54 ಸೆಕೆಂಡ್ವರೆಗಿದೆ. ಇದೆಲ್ಲ ಶುಭವಾದರೂ ಇವತ್ತಿನ ಯೋಗ ಏನಿದೆ ಅಂದರೆ ಕ್ಷಯ ಅಂತಿದೆ. ಕ್ಷಯ ಅಂದರೆ ಕರಗೋದು ಅಂತ. ಕ್ಷಯ ರೋಗ ಅಂತ ಟಿವಿನ ಅಂತೀವಲ್ಲ, ಆ ರೀತಿಯಾದ ಯೋಗ. ಆದ್ದರಿಂದ ಶುಭವಲ್ಲ. ಆಮೇಲೇನು ಅಂದರೆ ರಾತ್ರಿ 12:49 ಮೇಲೇನು ಸಂಪತ್ತಿನ ನಾಶ ಅಂತ ಇರೋದರಿಂದ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಹಣಕಾಸಿನ ವಿಷಯ ಒಳ್ಳೆಯದಲ್ಲ, ಶುಭವಲ್ಲ. ಗಮನದಲ್ಲಿಟ್ಕೊಳ್ಳಿ. ಇವತ್ತಿನ ಸೂರ್ಯೋದಯ 6 ಗಂಟೆ 8 ನಿಮಿಷ, ಸೂರ್ಯ ಅಸ್ತಮನ ಸಂಜೆ 6:32ಗೆ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತು ಮಧ್ಯಾಹ್ನ 12:44ವರೆಗೂ ವೃಷಭ ರಾಶಿ, ಆ ನಂತರ ಮಿಥುನ ರಾಶಿ. ಇವತ್ತು ಬೆಳಗ್ಗೆ 6 ಗಂಟೆ 8 ನಿಮಿಷದಿಂದ 6:46ವರೆಗೂ ಮೃಗಶೀರ್ಷ ನಕ್ಷತ್ರ 1ನೇ ಪಾದ ವೃಷಭ ರಾಶಿ. ಆ ನಂತರ ಮಧ್ಯಾಹ್ನ 12 ಗಂಟೆ 44 ನಿಮಿಷದವರೆಗೂ ಮೃಗಶೀರ್ಷ ನಕ್ಷತ್ರ 2ನೇ ಪಾದ ವೃಷಭ ರಾಶಿ. ಆ ನಂತರ ಸಂಜೆ 6 ಗಂಟೆ 45 ನಿಮಿಷದವರೆಗೂ ಮೃಗಶೀರ್ಷ ನಕ್ಷತ್ರ 3ನೇ ಪಾದ. ಆ ನಂತರ ರಾತ್ರಿ 12 ಗಂಟೆ 49 ನಿಮಿಷದವರೆಗೂ ಮೃಗಶೀರ್ಷ ನಕ್ಷತ್ರ 4ನೇ ಪಾದ. ಅಷ್ಟಿಗೆ ಅಂತಂದರೆ ರಾತ್ರಿ 12:49ಕ್ಕೆ ಮೃಗಶೀರ್ಷ ನಕ್ಷತ್ರವೇ ಮುಗಿಯುತ್ತದೆ. ಆಮೇಲೆ ಆರುದ್ರ ನಕ್ಷತ್ರ ಪ್ರಾರಂಭವಾಗಿ ದಿನ ಪೂರ್ತಿ ಇರುತ್ತದೆ. ಇವತ್ತಿನ ದಿನ ಪ್ರಕಾರ ಅಭಿಜಿತ್ ಮುಹೂರ್ತ 11:55ರಿಂದ 12:45, ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 4:35ರಿಂದ 5:22, ವಿಜಯ ಮುಹೂರ್ತ ಮಧ್ಯಾಹ್ನ 2:24ರಿಂದ 3:14, ನಿಶ್ಚಿತ ಮುಹೂರ್ತ ರಾತ್ರಿ 11:57ರಿಂದ 12:43, ಗುಳಿಕೆ ಕಾಲ ಬೆಳಗ್ಗೆ 6:08ರಿಂದ 7:41. ಇಷ್ಟೆಲ್ಲ ಇದ್ದರೂ ಶುಭ ಮುಹೂರ್ತ ಪಂಚಕ ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ 12:15, ಮತ್ತು 2 ಗಂಟೆ 24 ನಿಮಿಷದಿಂದ ಸಂಜೆ 4:27, ಸಂಜೆ 6 ಗಂಟೆ 28 ನಿಮಿಷದಿಂದ 8:35. ಇದೆಲ್ಲ ಶುಭ ಅಂತ ನಾವು ತಿಳ್ಕೊಂಡಿದ್ರು. ಅಶುಭ ಸಮಯ, ಶುಭ ಸಮಯಗಳನ್ನ ಸಪರೇಟ್ ನೋಡ್ಬಿಡೋಣ. ಇವತ್ತಿನ ಶುಭ ಸಮಯಗಳು ಅಂತಂದರೆ 10 ಗಂಟೆ 49 ನಿಮಿಷದಿಂದ ಮಧ್ಯಾಹ್ನ 1:51ವರೆಗೂ, ಮಧ್ಯಾಹ್ನ 3:28ರಿಂದ 1 ಗಂಟೆಯ ಕಾಲ ಶುಭವಾಗಿದೆ. ಮಧ್ಯಾಹ್ನ 3:28ನ ಮೇಲೆ ಅಂತ ಲೆಕ್ಕಕ್ಕೆ ತಗೊಳ್ಳಿ, ಅಂದರೆ ಹೆಚ್ಚು ಕಮ್ಮಿ 3:15 ಅಂತ. ರಾತ್ರಿ 12:56ರಿಂದ 1:45ವರೆಗೂ ಶುಭವಾಗಿದೆ. ಮತ್ತು ಬೆಳಗಿನ ಜಾವ 3 ಗಂಟೆ 16 ನಿಮಿಷದಿಂದ ಬೆಳಗಿನ ಜಾವ ಅಂದರೆ ಸೂರ್ಯನು ಉದಯ ಆಗುವವರೆಗೂ ಶುಭವಾಗಿದೆ. ಆದರೆ ಈಗ ನಾವು ಅಶುಭ ಸಮಯವನ್ನು ನೋಡೋಣ. ಇವತ್ತೆಲ್ಲ ಹಣಕಾಸಿನ ವ್ಯವಹಾರ ಬೇಡ ಅಂತಂದಿವೆ. ಅದನ್ನು ಯಾರಿಗೂ ಜಾಸ್ತಿ ಎಫೆಕ್ಟು ಅಂತಂದರೆ ತುಲಾ ರಾಶಿಯವರಿಗೆ ಬೆಳಗ್ಗೆ 6:08ರಿಂದ 12:44ವರೆಗೂ ಅಶುಭವಾಗಿದೆ. ಅದೇ ಥರ 12:44ನ ಮೇಲೆ ವೃಶ್ಚಿಕ ರಾಶಿಯವರಿಗೆ ದೋಷವಿದೆ, ಚಂದ್ರಾಷ್ಟಮ. ಇವರಿಬ್ಬರು ಗಮನ ಕೊಡಿ. ಬೆಳಗ್ಗೆ 6:08ರಿಂದ 6:58ವರೆಗೂ ಪ್ರತಿಯೊಬ್ಬರಿಗೂ ದುರ್ಮುಹೂರ್ತ ಸಮಯ. 6:26ರಿಂದ 8:02ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಹಂಗ 6:58ಕ್ಕೆ ದುರ್ಮುಹೂರ್ತ ಮುಗಿದರೂ ನಕ್ಷತ್ರ ವಿಷಘಟಿಕಾ ಕಾಲ ಬರೋದರಿಂದ 8 ಗಂಟೆ 2 ನಿಮಿಷದವರೆಗೂ ದೋಷವಾಗಿದೆ. ಆ ನಂತರ ಕೂಡ 10 ಗಂಟೆ 3 ನಿಮಿಷದವರೆಗೂ ಮೃತ್ಯು ಇದೆ. 10:47ವರೆಗೂ ರಾಹು ಕಾಲ ಇದೆ. 9:14ರಿಂದ 10:47 ರಾಹು ಕಾಲ. ಇಷ್ಟೆಲ್ಲ ಇರೋದರಿಂದ ಈ ಸಮಯಗಳನ್ನು ಅವಾಯ್ಡ್ ಮಾಡಿ. ಮಧ್ಯಾಹ್ನ 1:53ರಿಂದ 3:26ವರೆಗೂ ಯಮಕಂಡ ಕಾಲ. ರಾತ್ರಿ 12 ಗಂಟೆ 49 ನಿಮಿಷದಿಂದ 12:54ವರೆಗೂ ಮೃತ್ಯು, ಮತ್ತು ರಾತ್ರಿ 1:47ರಿಂದ 3:14 AM ವರೆಗೂ ವಿಷಕಾಲ. ಇದೆಲ್ಲ ಅಶುಭ ಸಮಯಗಳು. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತು ಧನಕ್ಷಯ ತೊಂದರೆ ಅಂತಂದರೆ ಖಂಡಿತವಾಗಿಯೂ ಅಶುಭವೇ ಅಂತಂದಾಗ ಕೆಲವು ಕಾರ್ಯಗಳನ್ನು ಮಾಡೋದರಲ್ಲಿ ಖಂಡಿತ ಎಚ್ಚರ ತೋರಿಸಬೇಕು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನ ಪ್ರಕಾರ ಪ್ರತ್ಯೇಕ ತಾರೆ ಧನಹಾನಿ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಹಾಗೆ ಇರುತ್ತದೆ. ಭರಣಿ ನಕ್ಷತ್ರ ಮೇಷರಾಶಿ ಕ್ಷೇಮವು ಧನಹಾನಿಯು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಆರೋಗ್ಯವಿದೆ, ದ್ರವ್ಯ ಲಾಭವಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿಗೆ ಖಂಡಿತ ವಿಪತ್ತು ಉಂಟು, ಧನಹಾನಿ ಇದೆ, ವೇಸ್ಟ್ ಖರ್ಚು, ಅನಾನುಕೂಲಗಳಿರುತ್ತದೆ ಅಂತ ಅಂದರೆ
ಏಟು ಗಾಯ ತೊಂದರೆಗಳಾಗುತ್ತದೆ ಅಂತ ಎಚ್ಚರವಾಗಿರಿ ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಮೇಲೇನೂ ಆ ರೀತಿ ಇದೆ, ಆದರೆ ಸ್ವಲ್ಪ ವರಮಾನಕ್ಕೂ ತೊಂದರೆ ಇಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ವಿಪತ್ತಿದೆ, ಹಾಗಾಗಿ ದಿನ ಉತ್ತಮವಾಗಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಸಂಪತ್ತು ಉಂಟು, ಶರೀರ ಸುಖವಿದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ಆ ನಂತರನೂ ಕೂಡ ಪರವಾಗಿಲ್ಲ, 50% ಚೆನ್ನಾಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಜನ್ಮತಾರೆ ಇದು. ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಮುಹೂರ್ತ ಕಾರ್ಯಗಳಿಗೆ ಹಣಕಾಸಿನ ವ್ಯವಹಾರಕ್ಕೆ ಉತ್ತಮ ದಿನವಲ್ಲ, ಉತ್ತಮ ಸಮಯವೂ ಇಲ್ಲ ಅಂತ ಬರುತ್ತೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆ ಧನವ್ಯಯ ಮಧ್ಯಾಹ್ನದವರೆಗೂ ಖಂಡಿತವಾಗಿ ಅಶುಭವೇ. ಆನಂತರ 50% ಚೆನ್ನಾಗಿರುತ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಶುಭವಾಗಿದೆ. ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ, ಅದನ್ನು ಮೇಂಟೈನ್ ಮಾಡಿಕೊಳ್ಳಿ ದಿನ ಪೂರ್ತಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆ ವ್ಯಯ ಇದೆಲ್ಲ ಕೂಡಿ ಬರುತ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ ಇಷ್ಟಾರ್ಥ ಸಿದ್ಧಿ ಎಲ್ಲ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ. ಆಮೇಲೆ ವ್ಯಯನ ಕಂಟ್ರೋಲ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿರುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಟೆನ್ಷನ್ ಇದೆ, ಆದರೂ ಇಷ್ಟಾರ್ಥ ಸಿದ್ಧಿಯೂ ಉಂಟು, ಆದ್ದರಿಂದ ಗಮನ ಕೊಡಬೇಕು. ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಸ್ವಲ್ಪ ವ್ಯಯ ಉಂಟು. ಮಖಾ ನಕ್ಷತ್ರ ಸಿಂಹರಾಶಿ ಅನಾನುಕೂಲವೇ ಉಂಟು, ಆದ್ದರಿಂದ ವ್ಯವಹಾರ ಮಾಡೋಕ್ಕೆ ಇದು ಉತ್ತಮ ದಿನವಲ್ಲ, ಗಮನ ಕೊಡಬೇಕು. ಪುಬ್ಬ ನಕ್ಷತ್ರ ಸಿಂಹರಾಶಿ ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಉದ್ಯೋಗ ಅಭಿವೃದ್ಧಿ ಉಂಟು. ಮಧ್ಯಾಹ್ನ 12:44ವರೆಗೂ, ಆ ನಂತರ ಶುಭವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿಯೂ ಏಟು ಗಾಯಗಳು, ದಿನ ಉತ್ತಮವಾಗಿಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ವಿಪತ್ತಿದೆ, ಮೆಟ್ಲತ್ತವರು ಗಾಡಿ ಓಡಿಸುವವರೆಲ್ಲ ಗಮನ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತು ಉಂಟು, ಹಣಕಾಸು ಬಂದರೆ ಭದ್ರವಾಗಿಟ್ಕೊಳ್ಳಿ, ಇವತ್ತು ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ, ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಚಿತ್ತಾ ನಕ್ಷತ್ರ ತುಲಾರಾಶಿ ಜನ್ಮತಾರೇನೆ, ರೋಗ ವೃದ್ಧಿ ಬೇರೆ ಉಂಟು, ಆರೋಗ್ಯದಲ್ಲಿ ಗಮನ. ಶುಗರ್ ಇರೋರು BP ಇರೋರೆಲ್ಲ ಮೆಡಿಸಿನ್ನ ಕರೆಕ್ಟಾಗಿ ರೆಗ್ಯುಲರ್ ಆಗಿ ತಗೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ ಶುಭವಾಗಿದೆ, ಆರೋಗ್ಯ ಮಾತ್ರ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ಇವತ್ತು. ವಿಶಾಖ ನಕ್ಷತ್ರ ತುಲಾರಾಶಿ ಮಿತ್ರಧಾರೆ ಇದೆ, ಆದ್ದರಿಂದ ಶುಭವೇ. ಪರರಿಂದ ಗುರುಗಳ ಆಶೀರ್ವಾದದಿಂದ ಎಲ್ಲವನ್ನು ಸರಿ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ ಸುಖ ಉಂಟು, ಇವತ್ತು ದಿನ ಪರವಾಗಿಲ್ಲ, ಆದರೂ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಟೆನ್ಷನ್ ಉಂಟು, ಟೆನ್ಷನ್ ಬಿಟ್ಟುಬಿಡಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲ, ಸುಖ ಅಭಿವೃದ್ಧಿ ಎಲ್ಲ ಕೂಡಿ ಬರುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ ಪ್ರತ್ಯೇಕ್ತಾರೆ, ಅಂದರೆ ನಮ್ಮ ಪರವಾಗಿ ಕಾರ್ಯಗಳಾಗೋದು ಕಷ್ಟವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಕ್ಷೇಮ ಉಂಟು, ಶತ್ರುನಾಶ ಉಂಟು, ಆದ್ದರಿಂದ ಶುಭವೇ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ವಿಪತ್ತು ಉಂಟು, ಏಟು ಗಾಯಗಳು ಕಲ್ಕೊಳ್ಳುವಂಥದ್ದೆಲ್ಲ ಬರುತ್ತದೆ, ಎಚ್ಚರವಾಗಿರಬೇಕಾಗ್ತದೆ ಇವತ್ತು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಬೇಡ, ಟೆನ್ಷನಲ್ಲಿ ಕಲಕಾಯಿ ಇದರಲ್ಲಿ ವಿಶೇಷವಾಗಿ ಕಲ್ಕೊಳ್ಳುವಂಥದ್ದು ಬರುತ್ತದೆ ಅಂತ. ಶ್ರವಣ ನಕ್ಷತ್ರ ಮಕರ ರಾಶಿ ಸಂಪತ್ತಿದೆ, ಕಾರ್ಯ ವಿಘ್ನವೂ ಇದೆ, ಎರಡು ಕೂಡಿದೆ, 50% ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಜನ್ಮತಾರೆ ಇದು, ತಲೆ ಸ್ನಾನ ಮಾಡಿಕೊಳ್ಳಿ, ದೇವರಲ್ಲಿ ಪೂಜೆ ಇರಲಿ. ಕಾರ್ಯ ವಿಘ್ನವೂ ಇದೆ, ವಿನಾಯಕನ್ನು ಪೂಜೆ ಮಾಡಿಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಜನ್ಮತಾರೆ, ರೋಗ ಭಯವೆಲ್ಲ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ ಪರಮಮಿತ್ರಧಾರೆ, ರೋಗ ಭಯ ಪರವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಇದೆ, ರೋಗ ಭಯವಿದೆ, ಆದರೂ ಪರವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ ಮಿತ್ರಧಾರೆ, ದ್ರವ್ಯ ಲಾಭವೆಲ್ಲ ಕೂಡಿ ಬರುವ ದಿನವಿದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಟೆನ್ಷನ್ ಇದೆ, ಆದರೂ ಲಾಭ ಉಂಟು. ರೇವತಿ ನಕ್ಷತ್ರ ಮೀನರಾಶಿ ಅನುಕೂಲವಿದೆ, ದ್ರವ್ಯ ಲಾಭವೂ ಇದೆ, ಪರವಾಗಿಲ್ಲ ಅಂತ ಇವತ್ತು ಹೇಳ್ಕೋಬೋದು. ಇಲ್ಲಿಯ